ಮಧ್ಯಾಹ್ನ ಉಳಿದಿರೋ ಊಟ ಎಲ್ಲ ಏನ್ ಮಾಡೋದು ಇವಾಗ? ಪಾಪ ಅಕ್ಕಿಗೆ ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ರಿ, ತಗೊಂಡು ಹೋಗ್ತಾಳ. ಬೇಡ, ನಾನು ಮನೇಲಿ ಹೋಗಿ ಅಡ್ಗೆ ಮಾಡ್ಕೋತೀನಿ. ಓಹೋಹೋಹೋಹೋ, ಏನ್ ಮಹಾ ಅಡ್ಗೆ ಮಾಡೋದು ನೀನು? ಕಡಿಮೆ ರೇಟಿಗೆ ಸಿಗೋ ಅಕ್ಕಿ ತಗೊಂಡ್ ಬರ್ತೀಯಾ? ಬರೀ ಕಲ್ಲು ಮಣ್ಣು ಇರೋ ಅಕ್ಕಿನಲ್ಲೇ ಅಡ್ಗೆ ಮಾಡ್ತೀಯಾ? ತರಕಾರಿ ಅಂಗಡಿಲಿ ಹಳದುಳ್ದಿದ್ದ ತರಕಾರಿ ತಂದು ಹಳೆ ತರಕಾರಿಲಿ ಸಾಂಬಾರ್ ಮಾಡಿರ್ತೀಯ. ಒಗ್ಗರಣೆ ಹಾಕಕ್ಕೆ ನಿಮ್ಮನೇಲಿ ಎಣ್ಣೆ ಇದೆಯಾ? ಬೇಳೆ ಹಾಕ್ತೀಯಾ? ಬೇಳೆ ರೇಟ್ ಕೇಳಿದ್ರೇನೆ 3 ಕಿಲೋಮೀಟರ್ ದೂರ ಓಡಿರ್ತೀಯ ನೀನು. ಪಲ್ಯ ಅಂತೂ ಕನಸಿನ ಮಾತು ಬಿಡು. ಅದು ಎಲ್ಲ ಒಂದು ಊಟನ? ಅಂತ ಊಟನ ನಾವು ಭಿಕ್ಷುಕರಿಗೂ ಹಾಕಲ್ಲ. ಅಲ್ಲ, ನಮ್ಮಲ್ಲಿ ತರಕಾರಿ, ಬೇಳೆ, ಸಾಮಾನು, ತುಪ್ಪ, ಬೆಣ್ಣೆ ಎಲ್ಲ ಇದ್ರೂ ಅಷ್ಟು ಕೆಟ್ಟದಾಗ ಅಡ್ಗೆ ಮಾಡಿದ್ಯಲ್ಲ? ನಮ್ಮನೇಲಿ ತರೋ ಅಕ್ಕಿ ಬೆಲೆ ಗೊತ್ತಾ ನಿನಗೆ? 150 ರೂಪಾಯಿ. ಎಷ್ಟು ಒಳ್ಳೊಳ್ಳೆ ತರಕಾರಿ ಹಾಕಿದ್ಯಾ ಅಂತ ನಿನಗೆ ಗೊತ್ತು ತಾನೆ? ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ತೀಯಾ? ತಗೊಂಡು ಹೋಗು. ಫಾಲ್ಗುಣಿ, ತಗೊಂಡು ಬಂದ್ಕೊಡು. ನನಕ್ಕೆ ಬೇಡ ಬೇಡ, ಕೂತ್ಕೋ, ನಾನು ಹೋಗಿ ತಗೊಂಡ್ಬರ್ತೀನಿ, ಆರಾಮಾಗಿರು. ಅಕ್ಕ, ನಾನು ಹೋಗ್ ಬರ್ತೀನಿ ಇರು.